कुन्देन्दुतुषारहारधवला या शुभ्रवस्त्रान्विता या वीणावरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिर्देवैः सदा पूजिता सा मां पातु सरस्वती भगवती ನಿಶ್ಶೇಷಜಾಡ್ಯಾಪಹ. ತಾಯಿ ಸರಸ್ವತಿ ನಿಮ್ಮೆಲ್ಲರಿಗೂ ನಿಮ್ಮ ಜೀವನ ಸಾರ್ಥಕವಾಗುವಂತೆ ವಿದ್ಯೆ ಬುದ್ಧಿಯನ್ನು ದಯಪಾಲಿಸಲಿ. ಇವತ್ತು ನಿಮಗೆ ಮೊದಲು ಒಂದು ತಂದೆ ಮತ್ತು ಒಬ್ಬ ಮಗನ ಮಧ್ಯೆ ಆದ ಒಂದು ಪುಟ್ಟ ಸಂವಾದವನ್ನು ತಿಳಿಸ್ತೀನಿ. ಆ ಪುಟ್ಟ ಸಂವಾದ ಏನು? ಒಬ್ಬ ತಂದೆ ಒಂದು 5 ವರ್ಷದ ವಯಸ್ಸಿನ ಮಗನಿಗೆ ಹೇಳ್ತಾನಂತೆ, ಏನಂದರೆ, ನೀನು ಇವಾಗ 5 ವರ್ಷದವನು, ಯಾವಾಗ ನೀನು 10 ವರ್ಷದವನಾಗುತ್ತೀಯೋ ಆವಾಗ ನಾನು ನಿನಗೊಂದು ರಹಸ್ಯವನ್ನು ಹೇಳ್ತೇನೆ. ಆ 5 ವರ್ಷ ವಯಸ್ಸಿನ ಹುಡುಗನಿಗೆ ಕುತೂಹಲ ಆಯಿತು. ಇದೇನು ರಹಸ್ಯ ಇರ್ಬೋದು? ಇದು ದೊಡ್ಡ ರಹಸ್ಯ ಇರಬೇಕು, ಯಾಕಂದರೆ 5 ವರ್ಷ ಕಾಯಬೇಕು ನಾನು. ಈಗ ನನಗೆ ವಯಸ್ಸೆಷ್ಟು? 5. ಎಷ್ಟು ವಯಸ್ಸಾದಾಗ ಅಪ್ಪ ನನಗೆ ಹೇಳ್ತಾನೆ? 10 ವಯಸ್ಸಾದಾಗ 5 ವರ್ಷ ಕಾಯಬೇಕು. ಇದೆಯಂಥ ರಹಸ್ಯ ಅಪ್ಪ ಅಂತ ಕಾಯ್ತಿರ್ತಾನೆ. 6 ವರ್ಷ ಆಯಿತು. ಆಮೇಲೆ ಅವನ ವಯಸ್ಸು 7 ಆಯಿತು, 8 ಆಯಿತು, 9 ಆಯಿತು. ಒಂದು ದಿವಸ ಅವನಿಗೆ 10 ವರ್ಷ ವಯಸ್ಸಾಯಿತು. 10 ವರ್ಷ ವಯಸ್ಸಾದಾಗ ಆ ಜನ್ಮದಿನವೇ ಈ ಮಗ ಓಡೋಡಿ ಅಪ್ಪನ ಹತ್ರ ಹೇಳ್ತಾನೆ, ನೀನು ನನಗೆ ಹೇಳಿದ್ದೆ ಅಲ್ಲ 10 ವರ್ಷ ವಯಸ್ಸಾದಾಗ ಒಂದು ರಹಸ್ಯ ಹೇಳ್ತೀಯಂತ, ಹೇಳು 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 ಅಂತ. ಆಗ ಅಪ್ಪ ಹೇಳ್ತಾನೆ, ಹಾಂ, ಕಿವಿಗೊಟ್ಟು ಕೇಳು. ಆ ರಹಸ್ಯ ಏನು ಅಂತ ಹೇಳಿದರೆ, ಇಡೀ ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ದನ ಹಾಲು ಕೊಡೋದಿಲ್ಲ. ಇಡೀ ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ದನವು ಹಾಲು ಕೊಡೋದಿಲ್ಲ. ಇದು ದೊಡ್ಡ ರಹಸ್ಯ. ನೀವು ನಂಬ್ತೀರಾ? ಇಡೀ ಜಗತ್ತಿನಲ್ಲಿ ಹಾಲು ಕೊಡೋದಿಲ್ಲ ದನ ಅಂತ ಹೇಳಿದ್ರೆ, ಎಲ್ಲ ಕಡೆ ದನ ಹಾಲು ಕೊಡೋದು ನೋಡ್ತೀವಿ ನಾವಲ್ವಾ? ಆದರೆ ಅಪ್ಪ ನೋಡಿ ಈ ಪ್ರಕಾರ ಹೇಳಿಬಿಟ್ಟ. ವಿಶ್ವದಲ್ಲಿ ಮೂಲೆ ಮೂಲೆಯಲ್ಲಿಯೂ ಕೂಡ, ಭಾರತವಾಗಲಿ, ಅಮೇರಿಕವಾಗಲಿ, ಆಫ್ರಿಕಾ ಆಗಲಿ, ಆಸ್ಟ್ರೇಲಿಯಾ ಆಗಲಿ, ಜಪಾನ್ ಆಗಲಿ, ನ್ಯೂಜಿಲ್ಯಾಂಡ್ ಆಗಲಿ, ಎಲ್ಲೂ ಕೂಡ ದನವು ಹಾಲು ಕೊಡೋದಿಲ್ಲ. ಮಗನಿಗೆ ಬೆರಗಾಯಿತು, ಆಶ್ಚರ್ಯ ಆಯಿತು. ಅವನು ಹುಬ್ಬು ಮೇಲೆ ಹೋಯಿತು. ಹಾಂ, ಬಾಯಿ ಅಗಲವಾಗಿ ತೆರೆದು ಹಾಂ ಅಂತ. ಮಗ ಕೇಳಿದ, ಅಪ್ಪ ಇದೇನು ಹೇಳ್ತಾ ಇದ್ದಿ ನೀನು? ನಾನು ನೋಡಿದ ಹಾಗೆ ಎಲ್ಲ ಕಡೆ ದನ ಹಾಲು ಕೊಡುತ್ತೆ. ನೀನು ಹೇಳುವ ಪ್ರಕಾರ ಪ್ರಪಂಚದಲ್ಲಿ ಎಲ್ಲೂ ಕೂಡ ದನ ಹಾಲು ಕೊಡುವುದಿಲ್ಲ. ಏನಿದು ಏನಿದು? ಆಗ ಅಪ್ಪ ಹೇಳ್ತಾನಂತೆ, ಸರಿಯಾಗಿ ಕೇಳು, ಎಲ್ಲೂ ಕೂಡ ದನ ನಿಮ್ಮ ಹತ್ರ ಬಂದ್ಕೊಂಡು ಹಾಲು ಕೊಡೋದಿಲ್ಲ. ನೀವು ಹಾಲು ಕರಿಬೇಕು ಅಲ್ವಾ? ನ್ಯೂಜಿಲೆಂಡ್ ಆಗಲಿ, ಅಮೇರಿಕಾ ಆಗಲಿ, ಆಫ್ರಿಕಾ ಆಗಲಿ, ಭಾರತ ಆಗಲಿ, ಸುವರ್ಣಮುಖಿ ಸಂಸ್ಕೃತ ಧಾಮದಲ್ಲಾಗಲಿ ಹಾಲು ಬಂದ್ಕೊಂಡು ಅಡುಗೆ ಕೊಡ್ತಾ ಇದ್ದೀನಿ ಅಂತ ಹಾಲು ಕೊಡುತ್ತಾ? ಯಾರೋ ಒಬ್ಬರು ಹೋಗಿ ಹಾಲು ಕರಿಯಬೇಕು. ಇದು ದೊಡ್ಡ ರಹಸ್ಯ. ಆಗ ಮಗ ಕೇಳ್ತಾನಂತೆ, ಅರ್ಥವಾಯಿತು. ಆ ರೀತಿ ನೋಡಿದರೆ ಹಾಲು ತಾನಾಗಿ ಬರೋದಿಲ್ಲ, ನಾವು ಹಾಲು ಕರಿಬೇಕು ದನದ ಕೆಚ್ಚಲಿನಿಂದ. ಆದರೆ ಇದನ್ನು ಅಷ್ಟೊಂದು 5 ವರ್ಷ ಕಾಯಿಸಿ ನನಗೆ ಹೇಳುವ ಅರ್ಥವೇನು? ಆಗ ಅಪ್ಪ ಹೇಳ್ದ, ನೀನು ಬುದ್ಧಿವಂತ, ನನ್ನ ಮಗನಲ್ವಾ, ನೀನು ಒಳ್ಳೆ ಬುದ್ಧಿವಂತ. ಅದು ಕೇಳಬೇಕಾದ ಪ್ರಶ್ನೆ. ಯಾಕೆ ನಾನು
ನಿನ್ನಲ್ಲಿ ಕುತೂಹಲವನ್ನು ಕೆರಳಿಸಿ ಮತ್ತೆ ಇದನ್ನು ಹೇಳಿದೆ ಅಂತ ಹೇಳಿದರೆ, ಈ ದನವು ತಾನಾಗಿ ಹಾಲು ಕೊಡುವುದಿಲ್ಲ, ನಾವು ಕರೆಯಬೇಕು ಅಂತ ಹೇಳುವ ಮೂಲಕ ಎಲ್ಲ ವಿಷಯದಲ್ಲೂ ಕೂಡ ನಿಮಗೆ ನಮಗೆ ಯಶಸ್ಸು ತಾನಾಗಿ ಬರುವುದಿಲ್ಲ. ನಾವು ನಮ್ಮಿಂದ ಆಗಬೇಕಾದಂತಹ ಪ್ರಯತ್ನವನ್ನು ಮಾಡಬೇಕು. ನಿಮಗೆ ಲಾಟ್ರಿ ಟಿಕೆಟ್ ಅಂತ ಗೊತ್ತಾ? ಒಂದು ಲಾಟ್ರಿ ಟಿಕೆಟ್ ಅಂತಿದೆ. ಎಲ್ಲರೂ ಒಂದು 5 ರೂಪಾಯಿ 10 ರೂಪಾಯಿಗೆ ಟಿಕೆಟ್ ತಗೊಳ್ತಾರೆ. ಸಾವಿರಾರು ಜನ ತಗೊಳ್ತಾರೆ, ಲಕ್ಷ ಜನ ತಗೊಳ್ತಾರೆ. ಅದರಲ್ಲಿ ಸುಮಾರು ಒಂದು 10, 15, 20 ಜನರಿಗೆ ಪ್ರೈಸ್ ಬರುತ್ತೆ, ಲಕ್ಷಗಟ್ಟಲೆ. ಅಂದರೆ ಏನರ್ಥ? 10 ಲಕ್ಷ ಜನರು ತಗೊಂಡಿದ್ದಾರೆ ಟಿಕೆಟು, 50 ಜನರಿಗೆ ಪ್ರೈಸ್ ಬಂತು, ಮಿಕ್ಕಿದವರಿಗೇನು ಬರೋದಿಲ್ಲ. ಅದರ ಅರ್ಥವೇನು? 9,99,950 ಜನರಿಗೆ 0. ಆದರೂ ಕೂಡ ಜನರಿಗೆ ಆಸೆ. ಯಾರಿಗೆ ಗೊತ್ತು, ನನ್ನ ಅದೃಷ್ಟ ಚೆನ್ನಾಗಿದ್ದರೆ ನಾನು ಲಾಟ್ರಿ ಟಿಕೆಟ್ ತಗೊಂಡಾಗ ಅದರದ್ದು ರಿಸಲ್ಟ್ ಬರುತ್ತೆ, ಅದರ ಫಲಿತಾಂಶ ಬಂದಾಗ ನನ್ನ ನಂಬರ್ ಇದೆ, ಆಗ ಹೋಗಿ ನಾನು 1,00,000, 2,00,000, 50,000 ತಗೊಂಬರ್ಬೋದು ಅಂತ ಆಸೆಯಿಂದ ಈಗಲೂ ಕೆಲವಾರು ಕಡೆ ನಡೀತಾ ಇರುತ್ತೆ. ಕೆಲವು ಕಡೆ ಅದಕ್ಕೆ ನಿರ್ಬಂಧ ಹಾಕಿದ್ದಾರೆ, ಲಾಟ್ರಿ ಇಲ್ಲ ಅಂತ. ಒಮ್ಮೆ ಒಬ್ಬ ದೇವರ ಹತ್ರ ಹೋಗಿ ಪ್ರತಿದಿನ ಅವನ ಮನೆಯಲ್ಲಿ, ದೇವರ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದಂತೆ, ಭಗವಂತ ದೇವರೇ, ಒಂದು ಸಾರಿ ನನಗೆ ಲಾಟ್ರಿ ಪ್ರೈಸ್ ಬರುವ ಹಾಗೆ ಆಶೀರ್ವಾದ ಮಾಡು, ಅನುಗ್ರಹ ಮಾಡು ಅಂತ. ಇದು ನಡೀತಾ ಇತ್ತು. ಒಂದು ದಿವಸ ದೇವರು ಪ್ರತ್ಯಕ್ಷ ಆಗಿ ಬೈದ್ರಂತೆ ಅವನಿಗೆ, ಸುಮ್ಮನೆ ಇರು, ಏನು ನೀನು ಕೇಳ್ತಾ ಇರೋದು? ಅವನು ಹೇಳ್ದ, ಏನು ಯಾಕೆ? ನನಗೆ ಲಾಟ್ರಿ ಪ್ರೈಸ್ ಬರಬೇಕಂತ ನಾನು ಕೇಳ್ತಾ ಇದ್ದೇನೆ, ತಪ್ಪಾ ಅಂತ. ದೇವರು ಹೇಳಿದ್ರಂತೆ ಸಿಟ್ಟಿನಿಂದ, ನೀನು ಮತ್ತೆ 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 ಲಾಟ್ರಿ ಪ್ರೈಸ್ ಬೇಕಂತ ಇದೆಯಾ? ಇಲ್ಲಿವರೆಗೆ ನೀನು ಲಾಟ್ರಿ ಟಿಕೆಟೇ ತಗೊಂಡಿಲ್ಲ. ಟಿಕೆಟ್ ತಗೊಂಡ್ರೆ ಅಲ್ವಾ? ಈಗ ನೀವು ನಾಳೆ 10ನೇ ಕ್ಲಾಸಿಗೆ ಬಂದಾಗ ಪರೀಕ್ಷೆ ಬರೆಯದೆ ನನಗೆ ಒಳ್ಳೆ ಮಾರ್ಕ್ಸ್ ಬರಲಿ ಅಂದರೆ ಪರೀಕ್ಷೆಗೆ ಹೋಗೇ ಇಲ್ಲ, ಪರೀಕ್ಷೆಯಲ್ಲಿ ಉತ್ತರ ಪತ್ರಿಕೆಯನ್ನು ತುಂಬಿಸಲೇ ಇಲ್ಲ. ಆ ದಿವಸ ಕ್ರಿಕೆಟ್ ಆಡಲಿಕ್ಕೆ ಹೋಗಿದ್ದು. ಮತ್ತು ರಿಸಲ್ಟ್ ಬಂದಾಗ ಸ್ಕೂಲಿಗೆ ನಾನು ಫಸ್ಟಾ? ನೀನು ಪರೀಕ್ಷೆಗೆ ಹೋಗಲಿಲ್ಲ. ಅದರಿಂದ ಹೇಳುವ ವಿಷಯ, ಎಲ್ಲೇ ಆಗಲಿ ಏನೇ ಆಗಲಿ ತಾನಾಗಿ ಫಲ ಬರೋದಿಲ್ಲ, ನಾವು ಪ್ರಯತ್ನ ಮಾಡಬೇಕು. ಭಗವದ್ಗೀತೆಯಲ್ಲಿ ಆದ್ದರಿಂದ ಭಗವಂತ ಶ್ರೀಕೃಷ್ಣ ಹೇಳುವುದೇನು ಗೊತ್ತೇ? ಕೆಲಸ ಮಾಡಬೇಕು. ಕರ್ಮಣಿ ಏವ ಅಧಿಕಾರಸ್ತೆ. ಇನ್ನೊಂದು ಕಡೆ ಸುಮ್ಮನೆ ಕೂತ್ಕೊಳ್ಳೋದು ಒಳ್ಳೆಯದಲ್ಲ, ಸುಮ್ಮನೆ ಕೂತ್ಕೊಂಡ್ರೆ ಅದಕ್ಕೆ ಅಕರ್ಮ ಅಂತ ಹೆಸರು. ಕರ್ಮ ಅಂದರೆ ಮಾಡುವುದು, ಅಕರ್ಮ ಅಂದ್ರೇನು? ಸುಮ್ಮನೆ ಕೂತ್ಕೊಳ್ಳೋದು. ಕರ್ಮ ಜ್ಯಾಯೋ ಅಕರ್ಮಣಃ ಅಂತ ಒಂದು ಮಾತಿದೆ. ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ, ಏನೂ ಮಾಡದೇ ಇರುವುದಕ್ಕಿಂತ ನಮ್ಮಿಂದ ಆಗುವುದನ್ನು ಮಾಡುವುದೇ ಶ್ರೇಷ್ಠ. ಕರ್ಮ ಜ್ಯಾಯೋ ಹಿ ಅಕರ್ಮಣಃ ಅಂತ. ಆಗಲಿ ನಾವೆಲ್ಲ ಮಾಡ್ತೀವಪ್ಪ ಅಂತ. ಆದರೆ ಆ ಸಂದರ್ಭದಲ್ಲಿ ನಿಮಗೆ ಇನ್ನೊಂದು ಅಪ್ಪ ಮತ್ತು ಮಗನ ಕತೆ ಹೇಳಬೇಕಾಗಿ ಬರ್ತದೆ. ಏನಂದರೆ, ಪ್ರಶ್ನೆ ಏನಿಲ್ಲಿ, ಎಲ್ಲರೂ ಕೆಲಸ ಮಾಡ್ತಿದ್ದಾರೆ, ಯಾರೂ ಮಲಗಿರೋದಿಲ್ಲ, ರಾತ್ರಿ ಮಲಗ್ತಾರೆ. ದಿನದಲ್ಲಿ ಒಬ್ಬರು ಇಲ್ಲಿಂದ ಅಲ್ಲಿಗೆ ಹೋಗ್ತಿರ್ತಾರೆ, ಅಲ್ಲಿ ಇನ್ನೊಬ್ರು ಅಲ್ಲಿಂದ ಇಲ್ಲಿ. ಬೆಂಗಳೂರು ನಗರಕ್ಕೆ ನೀವೆಲ್ಲ ಹೋಗಿದ್ದೀರಲ್ಲ ಕೆಲವು ಸಾರಿ ಏನಾದರೂ ಕೆಲಸಕ್ಕೆ, ನಿಮ್ಮನ್ನು ಕರ್ಕೊಂಡು ಹೋಗಿರ್ಬೋದು. ಬೆಂಗಳೂರು ಅಂತ ದೊಡ್ಡ ಊರಲ್ಲಿ ಎಲ್ಲಾದರೂ ಒಂದು ಸರ್ಕಲಲ್ಲಿ ನಿಂತ್ಕೊಳ್ಳಿ ನೀವು. ಕೆಂಪೇಗೌಡ ಸರ್ಕಲ್ ಇದೆ, ಇನ್ನೊಂದು ಯಾವುದೋ ಸರ್ಕಲ್ ಇದೆ, ಆನಂದರಾವ್ ಸರ್ಕಲ್, ಮತ್ತೊಂದು ಸಾರಕ್ಕಿ ಸಿಗ್ನಲ್ ಸರ್ಕಲ್ ಇದೆ. ಅಂಥ ಸರ್ಕಲಲ್ಲೆಲ್ಲ ಹೋಗಿ, ಮಲ್ಲೇಶ್ವರಂ ಸರ್ಕಲ್ 4-5 ರಸ್ತೆಗಳಲ್ಲಿ ಬರ್ತವೆ. ಅಲ್ಲೋಗಿ ನಿಂತ್ಕೊಂಡು ನೋಡಿದರೆ ಶಿವ ಎಷ್ಟೋ ಕಾರುಗಳು ಅಲ್ಲಿಂದ ಇಲ್ಲಿಗೆ ಹೋಗ್ತಾವೆ. ಎಷ್ಟೋ ಕಾರು ಬಸ್ಸೆಲ್ಲ ಅಲ್ಲಿಂದ ಉತ್ತರದಿಂದ ದಕ್ಷಿಣಕ್ಕೆ, ದಕ್ಷಿಣದಿಂದ ಉತ್ತರಕ್ಕೆ, ಪೂರ್ವದಿಂದ ಪಶ್ಚಿಮಕ್ಕೆ, ಪಶ್ಚಿಮದಿಂದ ಪೂರ್ವಕ್ಕೆ, ಯಾವ್ಯಾವ ದಿಕ್ಕಲ್ಲೆಲ್ಲ ಸ್ಕೂಟ್ರ್ಗಳು, ತ್ರಿಚಕ್ರ ವಾಹನಕ್ಕೆ ಏನು ಹೆಸರು? ಆಟೋಗಳು ಕೂಡ. ಆಮೇಲೆ ನಮ್ಮ ದೇಶದಲ್ಲಿ ಕಾರಣ ಇದ್ದೋ ಅಥವಾ ಕಾರಣ ಇಲ್ಲದಿದ್ದರೂ ಕೂಡ ಫಾಮ್ ಅಂತ ಹಾರ್ನ್ ಮಾಡ್ತಾ ಇರ್ತಾರೆ.
ಅಂದ್ರೇನು, ಯಾರು ಮಲಗಿದಾರ ಅಲ್ಲಿ? ಎಲ್ಲರೂ ಹೋಗ್ತಿದ್ದಾರೆ, ಅಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಆದರೆ ಎಲ್ಲರಿಗೂ ಸುಖ ಶಾಂತಿ ಸಿಗೋದಿಲ್ಲ, ಎಲ್ಲರಿಗೂ ಯಶಸ್ಸು ಸಿಗುವುದಿಲ್ಲ. ಎಲ್ಲರೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಸಂಪತ್ತನ್ನು ಸ್ಥಾನಮಾನವನ್ನು ಗಳಿಸಿ ಸುಖಿಯಾಗುವುದಿಲ್ಲ. ತುಂಬ ಮಂದಿ ಈ ಪ್ರಪಂಚದಲ್ಲಿ ದುಃಖಿಯಾಗಿರುವುದನ್ನು ನೋಡ್ತೇವೆ. ಅದಕ್ಕೇನು ಕಾರಣ? ಒಬ್ಬ ಮಗ, 10 ವರ್ಷದ ಮಗ, ಅವನೇ ಇರ್ಬೋದು 10 ವರ್ಷ ಆಯ್ತಲ್ಲ ಅವನಿಗೆ, ದೊಡ್ಡ ರಹಸ್ಯ ಗೊತ್ತಾಯಿತು ಅವನಿಗೆ. ಯಾವ ರಹಸ್ಯ ಅದು? ದನ ಹಾಲು ಕೊಡೋದಿಲ್ಲ. ಏನು ಮಾಡಬೇಕು? ನಾವು ನಮ್ಮ ಪ್ರಯತ್ನ ಇರಬೇಕಲ್ಲಿ. ದನ ತಾನಾಗಿ ಬಂದ್ಕೊಂಡು ನಿಮ್ಮನ್ನು ಎಬ್ಬಿಸಿ ಹೇಳ್ರಿ ನಿಮ್ಗೆ ಹಾಲು ಕೊಡೋಕೆ ಬಂದಿದ್ದೀನಿ ರೀ ಅಂಥೇಳಿ ನಿಮಗೆ ಎಬ್ಬಿಸಿ ಹಾಲು ಕೊಡೋದಿಲ್ಲ. ನೀವು ಹಟ್ಟಿಗೆ ಹೋಗಿ ದನವನ್ನು ಕಟ್ಟಿರುವ ಸ್ಥಳಕ್ಕೆ ಹೋಗಿ ಪಾತ್ರೆ ಇಟ್ಕೊಂಡು ಆ ದನ ಕರೆಯುವ ಕಲೆಯೂ ಕೂಡ ಅದು ಎಲ್ಲರಿಗೆ ಬರೋದಿಲ್ಲ. ನಮ್ಮಂಥವ್ರು ಯಾರಾದರೂ ಹೋಗಿ ಅಲ್ಲೇ ದನ ಕರೀಲಿಕ್ಕೆ ಕೂತ್ರೆ ಒಂದು ಕಾಲಲ್ಲಿ ತುಳಿದು ಬಿಡುತ್ತೆ ಅದು. ಆಮೇಲೆ ನಾವು ಹಟ್ಟಿ ಹತ್ತಿರ ಹೋಗಲಿಕ್ಕಿಲ್ಲ. ದನದ ಬಗ್ಗೆ ಮಾತಾಡೋದು ಲೇಸು, ಅಲ್ಲಿ ಹೋಗಬಾರ್ದು ಅಂತ ಪಾಠ ಕಲಿತೀವಿ ನಾವು. ಆದರೆ ನಿಮ್ಮಲ್ಲಿ ಕೆಲವರಿಗೆ, ಶಿಕ್ಷಕರಲ್ಲಿಯೂ ಕೆಲವರಿಗೆಲ್ಲ ಗೊತ್ತಿರುತ್ತೆ ಅದು ಹೇಗೆ ಹಿಡಿಬೇಕು, ಹೇಗೆ ಒತ್ತಬೇಕು, ಯಾವ ರೀತಿ ಟ್ರರ್ ಅಂತ ಬರುತ್ತಲ್ಲ ಅಲ್ವ, ಅದು ನೋಡೋದೇ ಚೆಂದ. ನಾನು ಚಿಕ್ಕವನಿದ್ದಾಗ ನಮ್ಮ ಮನೆಯಲ್ಲಿ 3 ದನ, 1 ಎಮ್ಮೆ ಎಲ್ಲ ಇತ್ತು. ಆಗ ನೋಡಿದ್ದೇನೆ, ಅದರ ಹತ್ತಿರ ಹೋಗಲಿಲ್ಲ. ಒಂದು ಸಾರಿ ಹೋದೆ, ಒಂದು ತುಳಿದು ಬಿಡ್ತದೆ, ಆಮೇಲೆ ಹೋಗಲಿಲ್ಲ. ನೋಡಿದ್ದೀನಿ ಬೇಕಾದಷ್ಟು. ದೀಪಾವಳಿ ಸಮಯದಲ್ಲಿ ಗೋಪೂಜೆ ಅಂಥೇಳಿ ದನಕ್ಕೂ ಎಲ್ಲ ಅಲಂಕಾರ ಮಾಡಿ ದನಕ್ಕೂ ಮಾಲೆ ಹಾಕಿ, ಆಗ ನಮ್ಮ ಮಕ್ಕಳ ಕೈಯಿಂದ ದನಕ್ಕೆ ಏನಾದ್ರು ತಿನ್ನಿಸೋದೆಲ್ಲ ಮಾಡ್ತಿದ್ರು. ಅವಾಗೆಲ್ಲ ತಿನ್ನಿಸಿದ್ದೇವೆ. ಇರಲಿ, ಆ ಅಪ್ಪ ಮಗನ ಕಥೆಯಲ್ಲಿ ಏನು ವಿಶೇಷ? ಅದು ದನ ತಾನಾಗಿ ಹಾಲು ಕೊಡುವುದಿಲ್ಲ, ನೀವು ಕೆಲಸ ಮಾಡಬೇಕು. ಈ ಅಪ್ಪ ಮತ್ತು ಮಗನ ಕಥೆಯಲ್ಲಿ ಇನ್ನೊಂದು ಪ್ರಶ್ನೆ, ಯಾಕೆ ಕೆಲವರು ಸೋಲ್ತಾರೆ ಜೀವನದಲ್ಲಿ ಮತ್ತೆ, ಇನ್ನು ಕೆಲವರು ಪುನಃ ಯಾಕೆ ಗೆಲ್ತಾರೆ? ಮಗ ಕೇಳಿದ. ಆಗ ತಂದೆ ಉತ್ತರ ಏನು ಗೊತ್ತೇ? ಅದು ಯಾಕಂತ ಹೇಳಿದರೆ, ಪ್ರತಿಯೊಬ್ಬರಲ್ಲಿಯೂ ಕೂಡ ನಿನಗಿದು ಕೇಳಿ ವಿಸ್ಮಯ ಆಗಬಹುದು, ನಿನಗೆ ಕೇಳಿ ಆಶ್ಚರ್ಯ ಆಗಬಹುದು. ಆದರೆ ಕೇಳು, ಪ್ರತಿಯೊಬ್ಬರ ಮನುಷ್ಯನ ಹೃದಯದಲ್ಲಿ 2 ತೋಳಗಳು. 2 ತೋಳ ಅಂತ ಗೊತ್ತಾ? ತೋಳು ಅಲ್ಲ, ತೋಳು ಅಂದರೆ ಬಾಹು, ತೋಳ ಅಂದರೆ ಪಕ್ಷಿಯ ಪ್ರಾಣಿ. ಅದು ತೋಳ ಅನ್ನುವಂತಹ ಒಂದು ಪ್ರಾಣಿ ಭಾಳ ಬಲ ಇರುತ್ತೆ ಅದರಲ್ಲಿ. ಅವುಗಳು ಅಪಾಯಕಾರಿ. ಹೆಚ್ಚು ಕಡಿಮೆ ಆಗಿ ಒಂದು ತೋಳ ಇಲ್ಲಿ ಒಳಗೆ ಬಂದರೆ ಎಲ್ಲರಿಗೆ ಭಯ ಆಗುತ್ತೆ. ನಮಗೂ ಆಕ್ರಮಣ ಮಾಡ್ಬೋದು, ಅಥವಾ ಇಲ್ಲಿ ಏನಾದರೂ ಬೇರೆ ಪ್ರಾಣಿಗಳಿದ್ದರೆ ತೋಳವು ಆ ಪ್ರಾಣಿಗಳ ಮೇಲೆ ಹಾರಿ ಕೊಂದು ಬಿಡ್ತವೆ. 2 ತೋಳಗಳಿಗೆ ಒಂದಿದ್ದರೆ ಕಷ್ಟ. ಪ್ರತಿಯೊಬ್ಬನ ಹೃದಯದಲ್ಲಿ 2 ತೋಳಗಳಿರ್ತವೆ. ಆ ತೋಳಗಳಲ್ಲಿ ಒಂದು ತೋಳ ಏನು ಗೊತ್ತೇ? ಸತ್ಯ, ಧರ್ಮ, ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ಜನರ ಕಡೆ ಪ್ರೀತಿ, ತಾವು ಮಾಡುವ ಕೆಲಸದ ಬಗ್ಗೆ ಪ್ರೀತಿ, ಇದೆಲ್ಲ ಒಂದು ತೋಳದ ಹೆಸರು. ಒಂದು ತೋಳ ಇವೆಲ್ಲವನ್ನು ಪ್ರತಿನಿಧಿಸುತ್ತದೆ. ಮಗನಿಗೆ ಭಾಳ ಆಸಕ್ತಿ ಉಂಟಾಯಿತು. ಇದು ಚೆನ್ನಾಗಿದೆ. ಒಂದು ತೋಳ ಸತ್ಯ, ಧರ್ಮ, ಪ್ರಾಮಾಣಿಕತೆ, ಜನರ ಕಡೆ ಪ್ರೀತಿ, ಪರಿಶ್ರಮ, ಎಲ್ಲ ಒಳ್ಳೆಯ ಗುಣಗಳಿರುವಂಥದ್ದು. 2ನೇ ತೋಳ ಏನು ಅಂತ ಮಗ ಕೇಳ್ತಾನೆ. ಅಪ್ಪ ಹೇಳ್ತಾನೆ, 2ನೇ ತೋಳ ಸುಳ್ಳು, ಆಲಸ್ಯ. 2ನೇ ತೋಳ ಹಿಂಸೆ. 2ನೇ ತೋಳ ಜನರಿಗೆ ಜನರನ್ನು ದ್ವೇಷಿಸುವುದು. 2ನೇ ತೋಳ ಏನು ಮಾಡ್ದೇನೆ ನನಗೆಲ್ಲ ಸಿಗಬೇಕಂತ ಆಶಿಸುತ್ತೆ. ಆ 2ನೇ ತೋಳ ಕೂಡ ನಿಮ್ಮ ಹೃದಯದಲ್ಲಿದೆ. ಈ 2 ತೋಳಗಳ ಮಧ್ಯೆ ಯಾವಾಗಲೂ ಜಗಳ ಆಗ್ತಾ ಇರುತ್ತೆ. ಪ್ರತಿಯೊಬ್ಬರ ಹೃದಯದಲ್ಲೂ ಇರುವಂತಹ ಈ 2 ತೋಳಗಳು ಜಗಳ ಆಡ್ತಾ ಇರ್ತವೆ. ಆಗ ಮಗನಿಗೆ ಭಾಳ ಆಸಕ್ತಿ ಉಂಟಾಯಿತು. ಹೌದಾ, ಆ ಪ್ರಕಾರ ಇದೆಯೋ? ಅಪ್ಪ ಆ 2 ತೋಳ ಯುದ್ಧ ಮಾಡ್ತಾಯಿದ್ರೆ, ಜಗಳ ಆಡ್ತಾಯಿದ್ರೆ ಯಾರು ಗೆಲ್ತಾರೆ? ಯಾವ ತೋಳ ಗೆಲ್ಲುತ್ತೆ?
ಯಾವ ತೋಳಕ್ಕೆ ಜಯ ಪ್ರಾಪ್ತವಾಗುತ್ತೆ, ಜಯ ಸಿಗುತ್ತೆ. ಯಾವ ತೋಳಕ್ಕೆ ಅಪಜಯ. ಅಪಜಯ ಅಂದ್ರೇನು? ಸೋಲು. ಒಂದಕ್ಕೆ ಜಯ ಸಿಕ್ಕಿದರೆ ಇನ್ನೊಂದಕ್ಕೆ ಅಪಜಯ, ಒಂದಕ್ಕೆ ಗೆಲುವು ಸಿಕ್ಕಿದರೆ ಇನ್ನೊಂದಕ್ಕೆ ಸೋಲು ಸಿಗುತ್ತೆ. ಯಾವುದು ಗೆಲ್ಲುತ್ತೆ, ಯಾವುದು ಸೋಲುತ್ತೆ ಹೇಳಿಯಪ್ಪ. ಕತೆ ಅಪ್ಪನ ಒಂದು ವಾಕ್ಯದೊಡನೆ ಮುಗಿಯುತ್ತೆ. ಕತೆ ಮುಗಿಯುವುದು ಅಪ್ಪನ ಬಾಯಿಂದ ಬರುವಂತಹ ಒಂದು ವಾಕ್ಯದಿಂದ. ಆ ವಾಕ್ಯ ಏನು ಗೊತ್ತೇ? ಅದು ನಾವು ಎಂದೂ ಮರೆಯಬಾರದು. ಆ ವಾಕ್ಯ, ನಿಮ್ಮಲ್ಲಿ 2 ತೋಳಗಳಿವೆ ಹೇಳಿದ್ದಾಯಿತು. ಯಾವ ತೋಳ ಗೆಲ್ಲುತ್ತೆ ಅನ್ನುವ ಪ್ರಶ್ನೆಗೆ ಉತ್ತರ, ಯಾವ ತೋಳಕ್ಕೆ ನೀವು ಹೆಚ್ಚು ಆಹಾರ ಕೊಡ್ತೀರೋ, ಯಾವ ತೋಳಕ್ಕೆ ನೀವು ಹೆಚ್ಚು ತಿನ್ನಿಸ್ತೀರೋ, ಹೆಚ್ಚು ಕುಡಿಸ್ತೀರೋ, ಯಾವ ತೋಳಕ್ಕೆ ಹೆಚ್ಚು ಪುಷ್ಟಿ ನೀಡ್ತೀರೋ. ಪೋಷಣೆ ಅಂತ ಕೇಳಿದ್ದೀರ ಶಬ್ದ? ಪೋಷಣೆ. ಪೋಷಣೆ. ಯಾವ ತೋಳಕ್ಕೆ ಹೆಚ್ಚು ಪೋಷಣೆ ನೀಡ್ತೀರೋ ಆ ತೋಳ ಗೆಲ್ಲುತ್ತೆ. ಯಾವ ತೋಳಕ್ಕೆ ನೀವು ಹೆಚ್ಚು ಊಟ ಕೊಡೋದಿಲ್ವೋ, ತಿನ್ನೋದಕ್ಕೆ ಕೊಡೋದಿಲ್ವೋ, ಯಾವ ತೋಳಕ್ಕೆ ನೀವು ಬೆನ್ತಟ್ಟಿ ಪ್ರೋತ್ಸಾಹಿಸುವುದಿಲ್ವೋ ಅದು ದುರ್ಬಲವಾಗ್ತಾ ಹೋಗಿ ತನ್ನ ಶಕ್ತಿಯನ್ನೆಲ್ಲ ಕಳೆದುಕೊಂಡು ಯುದ್ಧದಲ್ಲಿ ಮತ್ತೆ ಮತ್ತೆ ಸೋತು ಒಂದಿನ ಹೊರಟು ಹೋಗುತ್ತೆ. ಯಾವ ತೋಳಕ್ಕೆ ನೀವು ಪೋಷಣೆ ನೀಡ್ತೀರೋ ಆ ತೋಳ ಗೆಲ್ಲುತ್ತೆ ಅಂತ ಅವನ ಉತ್ತರ. ಈ ಮೊದಲು ಹೇಳಿದ ಹಾಗೆ ನಾವು ದನದ ಹತ್ರ ಹಾಲು ಕೊಡಮ್ಮ ಅಂತ ಹೇಳೋದಿಲ್ಲ. ನಾವು ಹಾಲು ಕರೀಲಿಕ್ಕೆ ಸಿದ್ಧರಿದ್ದೀವಿ. ಆದರೆ ಆ ಥರ ಕೆಲಸ ಮಾಡುವವರಲ್ಲಿಯೂ ಕೂಡ ಕೆಲವರು ಒಳ್ಳೆಯವರಾಗಿರ್ತಾರೆ, ಕೆಲವರು ಕೆಟ್ಟವರಾಗಿರ್ತಾರೆ. ಈ ಕಥೆಯಲ್ಲಿ ಏನು ಹೇಳಲಾಯಿತು? ಪ್ರತಿಯೊಬ್ಬರ ಹೃದಯದಲ್ಲಿ ಆ 2 ತೋಳುಗಳಿವೆ. ಆದ್ದರಿಂದ ಆ ಹಿನ್ನೆಲೆಯಲ್ಲಿ ಏನು ಹೇಳಬೇಕು ಅಂತ ಹೇಳಿದರೆ, ಪ್ರತಿಯೊಬ್ಬರ ಒಳಗೆ ಒಳ್ಳೆಯತನವೂ ಇದೆ, ಕೆಟ್ಟತನವೂ ಇದೆ. ಹೌದಾ? ಈ ಒಳ್ಳೆಯತನ ಮತ್ತು ನಮ್ಮೊಳಗಿರುವಂತಹ ಕೆಟ್ಟತನ ಇವೆರಡು ಯಾವಾಗಲೂ ಜಗಳ ಮಾಡ್ತಿರ್ತವೆ. ಒಳ್ಳೆಯತನ ನಮಗೆ ಹೇಳುತ್ತೆ ನಾನು ಹೇಳಿದ್ದನ್ನು ಕೇಳು, ಕೆಟ್ಟತನ ನಮಗೆ ಹೇಳುತ್ತೆ ನಾನು ಹೇಳಿದ್ದನ್ನು ಕೇಳು. ಬೆಳಿಗ್ಗೆ 6 ಗಂಟೆಗೆ ಏಳಬೇಕು, ಒಳ್ಳೆಯತನ 5:45 ಹೇಳುತ್ತೆ 6 ಗಂಟೆ ಆಗ್ತಾಯಿದೆ ಏಳು ರೆಡಿಯಾಗು. ಕೆಟ್ಟತನ ಏನು ಹೇಳುತ್ತೆ? ಮಲ್ಕೊಂಬಿಡು, ಅಲ್ಲ ಟೀಚರು ವಾರ್ಡನ್ ಬಂದು ಕೇಳ್ತಾರೆ ಯಾಕೆ ಎದ್ದಿಲ್ಲ ಅಂತ. ಒಳ್ಳೆಯತನ ಹೇಳುತ್ತೆ ಆದ್ದರಿಂದ ಹೇಳ್ತಿರೋದು, ಬೇಗ ಹೇಳು, ಆ ಟೀಚರ್ ಬಂದ ಹಾಗೆ ಹೇಳುವ ಪ್ರಸಂಗ ಆಗಬಾರ್ದು. ಕೆಟ್ಟತನ ಏನು ಹೇಳುತ್ತೆ ಗೊತ್ತಾ? ಟೀಚರ್ ಬಂದರೆ, ವಾರ್ಡನ್ ಬಂದರೆ, ಸರ್ ನನಗೆ ಹೊಟ್ಟೆ ನೋವು ಅಂತೇನೋ ಒಂದು ಸುಳ್ಳು ಹೇಳಿಬಿಡು ಅಂತ, ತುಂಬ ಹೊಟ್ಟೆ ನೋವು ಅಂತ. ಕೆಟ್ಟತನ ಸುಳ್ಳು ಹೇಳು, ಕೆಟ್ಟತನ ನಮ್ಮನ್ನು ವಂಚನೆ ಮಾಡು, ಕೆಟ್ಟತನ ನಮ್ಮನ್ನು ಎಲ್ಲರನ್ನು ದ್ವೇಷಿಸು, ಕೆಟ್ಟತನ ಯಾವುದೋ ಒಂದು ಉಗ್ರಗಾಮಿಗಳ ಕೃತ್ಯ, ಯಾವುದೋ ಒಂದು ಒಳ್ಳೆಯ ಕಟ್ಟಡವನ್ನು ಸುಟ್ಟಾಕೋದು, ಅಂಥದ್ದೆಲ್ಲ ಮಾಡುವನ್ನುತ್ತೆ. ನಮ್ಮೊಳಗೆ ಈ 2 ತೋಳಗಳು ಇವೆ. ಒಂದು ನಮ್ಮನ್ನು ಒಳ್ಳೆಯ ದಾರಿಯಲ್ಲಿ ಪ್ರೇರೇಪಿಸುತ್ತೆ, ಇನ್ನೊಂದು ನಮ್ಮನ್ನು ಕೆಟ್ಟ ದಾರಿಯಲ್ಲಿ ಪ್ರೇರೇಪಿಸುತ್ತೆ. ಆ 2 ತೋಳಗಳು ಈ ಪ್ರಕಾರವಾಗಿ ನಮ್ಮೊಳಗೆ ಸಕ್ರಿಯವಾಗಿರುವಾಗ, ಆ್ಯಕ್ಟಿವ್ ಆಗಿರುವಾಗ ನಮ್ಮ ಕೈಯಲ್ಲಿ ಒಂದು ಆಯ್ಕೆ ಇದೆ, ಯಾವ ತೋಳದ ಮಾತು ನಾವು ಕೇಳ್ತೀವಿ ಅಂತ ಅಲ್ವಾ? ಯಾರೋ ಒಬ್ಬರು ನಿಮಗೆ ಹೇಳ್ತಾರೆ ಬೆಂಗಳೂರಿಗೆ ಹೋಗಬೇಕಾ, ಇಲ್ಲಿಂದ ಉತ್ತರಕ್ಕೆ ಹೋಗಿ ಅಂತ. ಇನ್ನೊಬ್ರು ಹೇಳ್ತಾರೆ ಬೆಂಗಳೂರಿಗೆ ಹೋಗಬೇಕಾ, ನೇರ ದಕ್ಷಿಣಕ್ಕೆ ಹೋಗಿ ಅಂತ. ನೀವು ಎಲ್ಲಿ ಕುಳಿತಿದ್ದೀರೋ ಒಡೆಯರ ಹಳ್ಳಿಯಲ್ಲಿ ಕುಳಿತಿದ್ದೀರ ಅಲ್ವಾ? ಒಡೆಯರ ಹಳ್ಳಿಯಲ್ಲಿ ಯಾವ ಸಂಸ್ಥೆಯಲ್ಲಿ ಕುಳಿತಿದ್ದೀರಿ? ಸುವರ್ಣಮುಖಿ ಸಂಸ್ಕೃತಿ ಧಾಮ. ಇಲ್ಲಿಂದ ಬೆಂಗಳೂರು ಎಷ್ಟು ಜನರಿಗೆ ಗೊತ್ತಿದೆ ಉತ್ತರಕ್ಕಿದೆಯಾ ದಕ್ಷಿಣಕ್ಕಿದೆಯಾ ಅಂತ? ನೀವೆಲ್ಲ ಅಷ್ಟು ತಲೆಗೆ ಹಾಕ್ಕೊಳ್ಳಿಕ್ಕಿಲ್ಲ, ಯಾಕಂದ್ರೆ ನೀವೆಲ್ಲೇ ವಾಸವಾಗಿದ್ದೀರ, ದಿನ ನಿಮಗೆ ಹೋಗಬೇಕಾಗಿಲ್ಲ. ಬೆಂಗಳೂರಿನ ದಕ್ಷಿಣಕ್ಕೆ ನಾವಿದ್ದೇವೆ. ಆದ್ದರಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ಉತ್ತರಕ್ಕೆ ಹೋಗಬೇಕು. ಅದು ಬಿಟ್ಟು ನಾವು ಬೆಂಗಳೂರಿಂದ ಇವಾಗಲೇ ದಕ್ಷಿಣಕ್ಕಿದ್ದೀವಿ, ಮತ್ತು ದಕ್ಷಿಣಕ್ಕೆ ಹೋದರೆ
ಹಾರೋಹಳ್ಳಿ ಬರುತ್ತೆ, ಮತ್ತು ಕನಕಪುರ ಬರುತ್ತೆ, ಮತ್ತು ಹಾಗೆ ಮುಂದೆ ಹೋದರೆ ಆ ರೋಡ್ ಸ್ವಲ್ಪ ತಿರುಗಿಬಿಟ್ಟು ಮೈಸೂರಿಗೆ ಹೋಗ್ಬಿಡುತ್ತೆ. ಅದರಿಂದ ಈ ಎರಡು ತೋಳುಗಳು ಹೇಗೆ, ಒಂದು ತೋಳ ಹೇಳುತ್ತೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ಯರನು ಅಳಿಯಬೇಡ. ಬಸವಣ್ಣನವರು ಹೇಳಿದ ಅಂಥ ಮಾತುಗಳು ಈ ಒಂದು ತೋಳ ಹೇಳುತ್ತೆ, ಒಳ್ಳೆಯ ತೋಳ. ಇನ್ನೊಂದು ತೋಳ ಅದ್ರ ವಿರುದ್ಧವೇ ಹೇಳುತ್ತೆ, ಕಳ್ಳತನ ಒಂದು ವಾರಕ್ಕೊಂದು ಸರಿ ಮಾಡಿ ಪರವಾಗಿಲ್ಲ, ತಿಂಗಳಿಗೆ ಒಂದು ಸಾರಿ ಕೊಂದರೆ ಪರವಾಗಿಲ್ಲ. ಅಲ್ಲೊಮ್ಮೆ ಇಲ್ಲೊಮ್ಮೆ ಹುಸಿ ಅಂದ್ರೇನು, ಸುಳ್ಳು ಹೇಳಿದರೆ ಪರವಾಗಿಲ್ಲ, ಎಲ್ಲರೂ ಹೇಳ್ತಾರೆ ನೀನು ಹೇಳ. ಎರಡನೇ ತೋಳ ಆ ರೀತಿಯದು. ನಾವು ಹೆಚ್ಚು ಒಂದನೇ ತೋಳವನ್ನು ಆಲಿಸಿ ಅದರ ಮಾತನ್ನು ಕೇಳಿ ಅದು ಹೇಳಿದ ಹಾಗೆ ನಾವು ಮೊದಲನೆಯ ಒಳ್ಳೆಯ ತೋಳದ ಮಾತನ್ನು ಕೇಳಿ ಆ ಪ್ರಕಾರ ಸ್ವಲ್ಪ ಕಷ್ಟ ಆಗ್ಬೋದು. ಬೆಳಿಗ್ಗೆ ಸ್ವಲ್ಪ ಚಳಿ ಇದ್ದಾಗಂತೂ ಇನ್ನಷ್ಟು ಕಷ್ಟ ಹೇಳೋದು. 6 ಗಂಟೆ ಆಗಿಬಿಡ್ತಾ, ಗಡಿಯಾರ ಮೇಲೆ ಸಿಟ್ಟು, 6 ಗಂಟೆ ತೋರಿಸ್ತಾ ಇದೆ, ಯಾಕೆ 5 ಗಂಟೆ ತೋರಿಸ್ತಾ ಇಲ್ಲ ಅಂತ. ಗಡಿಯಾರ ತಾನು ಸಮಯವನ್ನು ಸೃಷ್ಟಿ ಮಾಡುತ್ತಾ? ಗಡಿಯಾರ ಇದ್ದದ್ದನ್ನು ತೋರಿಸುತ್ತೆ. ಸೂರ್ಯ ಚಂದ್ರ ಭೂಮಿ ಇವುಗಳೆಲ್ಲ ತಿರುಗಾಟದಿಂದ ಸಮಯ ಬದಲಾಗುತ್ತೆ, ಗೊತ್ತಲ್ಲ ನಿಮಗೆ. 6 ಗಂಟೆ ಬೆಳಿಗ್ಗೆ ಸಮಯ ಆಗಿದೆ, ಸೂರ್ಯೋದಯ ಆಗಿದೆ, ಗಡಿಯಾರ 6 ಗಂಟೆ ತೋರಿಸ್ತಾ ಇದೆ. ಗಡಿಯಾರದ ಮೇಲೆ ಯಾಕೆ ಸಿಟ್ಟು ಮಾಡ್ಕೊಳ್ತೀರ? ಆ ಪ್ರಕಾರವಾಗಿ ಅವ್ರ ಮೇಲೆ ಇವ್ರ ಮೇಲೆ, ಅಪ್ಪ ಅಮ್ಮ ಮೇಲೆ, ಶಿಕ್ಷಕರ ಮೇಲೆ, ಎಲ್ಲರ ಮೇಲೆ ಸಿಟ್ಟು ಮಾಡಬೇಡಿ. 6 ಗಂಟೆಗೆ ಹೇಳಬೇಕು, ಅಲಾರ್ಮು ಅಥವಾ ಯಾರೋ ಒಂದು ಹೇಳ್ತಾರೆ, ಹೇಳಿ 6 ಗಂಟೆ ಆಯಿತು, ಏನಾದ್ರು ಬೆಲ್ ರಿಂಗ್ ಮಾಡ್ತಾರೆ, ಏನೋ ಮಾಡ್ತಿರ್ಬೋದು. ಆವಾಗ ಸ್ವಲ್ಪವೂ ಕೂಡ ಆ ಎರಡನೇ ತೋಳಕ್ಕೆ ಅವಕಾಶ ಕೊಡಬಾರ್ದು. ಎರಡನೇ ತೋಳ ಹೇಳುತ್ತೆ ಮಲಗಿಬಿಡು ಒಂದಿನ, ಇನ್ನೊಂದು ಗಂಟೆ, ತಿಂಡಿ ಸಮಯಕ್ಕೆ ಹೋದರೆ ಸಾಕು ಅಂತ. ಆಗ ಆ ಎರಡನೇ ತೋಳಕ್ಕೆ ಅವಕಾಶ ಕೊಡಬಾರ್ದು. ಆ ಎರಡನೇ ತೋಳಕ್ಕೆ ಸುಮ್ಮನಿರು, ನೀನು ಬಾಯಿ ಮುಚ್ಕೊಂಡಿರು ಅಂತ ಹೇಳಬೇಕು. ಎರಡನೇ ತೋಳ ಕೆಟ್ಟ ತೋಳಕ್ಕೆ ಬಾಯಿ ಮುಚ್ಕೊಂಡಿರು ಅಂತ ಹೇಳುವ ಧೈರ್ಯ ನಿಮಗಿದೆಯಾ? ಇಲ್ಲದಿದ್ದರೆ ಅದನ್ನು ತರಿಸ್ಕೊಳ್ಬೇಕಾಗತ್ತೆ. ಯಾರಲ್ಲಿ ಅಂತಹ ಧೈರ್ಯ ಕಡಿಮೆ ಇದೆಯೋ ಅದನ್ನು ಹೆಚ್ಚಿಸ್ಕೊಳ್ಬೇಕಾಗತ್ತೆ. ಆ ಧೈರ್ಯ ಇಲ್ಲದಿದ್ದರೆ ಈ ಶಾಲೆಯಲ್ಲಿ ಮಾತ್ರ ಅಲ್ಲ, ಮುಂದಿನ ಜೀವನದಲ್ಲಿ ಎಂದೆಂದಿಗೂ ಕೂಡ ನೀವು ವಿಫಲರಾಗ್ತೀರ. ಅಲ್ಲಿ ಇಲ್ಲಿ ಸ್ವಲ್ಪ ಸಫಲರಾಗ್ಬೋದು, ಯಶಸ್ವಿ ಆಗ್ಬೋದು, ಆದರೆ ಬಲು ಬೇಗ ಸಿಕ್ಕಾಕೊಳ್ತೀರ. ಸುಳ್ಳು ಹೇಳುತ್ತಾ, ಯಾರಿಗೋ ಅನ್ಯಾಯ ಮಾಡುತ್ತಾ, ಯಾರಿಗೋ ಬಿಡಿ, ನಮಗೆ ನಾವೇ ಅನ್ಯಾಯ ಮಾಡಿಕೊಳ್ಳುತ್ತಾ ಹೋದರೆ ದುಃಖವೇ ಅದರ ಫಲ. ಆದ್ದರಿಂದ ಆ ಅಪ್ಪ ಹೇಳಿದ ಕೊನೆಯ ಪಂಕ್ತಿ ಏನಿತ್ತು, ಯಾವ ತೋಳಕ್ಕೆ ನೀವು ಚೆನ್ನಾಗಿ ಪೋಷಣೆ ಕೊಡ್ತೀರೋ ಆ ತೋಳ ಗೆಲ್ಲುತ್ತೆ ಅಂತ ಅಲ್ವಾ? ಆ ಪ್ರಕಾರವಾಗಿ ನಮ್ಮೊಳಗಿರುವ 2 ಧ್ವನಿಗಳು, ನಮ್ಮೊಳಗೆ 2 ವಾಯ್ಸ್, 2 ಸ್ವರ ಕೇಳಿ ಬರುತ್ತೆ. ಒಂದು ಹೇಳುತ್ತೆ ಒಳ್ಳೆಯ ಕೆಲಸ ಮಾಡು, ಇನ್ನೊಂದು ಹೇಳುತ್ತೆ ಒಳ್ಳೆಯ ಕೆಲಸ ಮಾಡಬೇಡ. ಒಂದು ಹೇಳುತ್ತೆ ಕೆಟ್ಟ ಕೆಲಸ ಬಿಡು, ಇನ್ನೊಂದು ಹೇಳುತ್ತೆ ಕೆಟ್ಟ ಕೆಲಸ ಮಾಡು. ಒಂದು ಬಿಡು, ಒಂದು ಮಾಡು. ಯಾರೋ ಒಬ್ಬರು ಹೇಳಿದರು, ಜೀವನದಲ್ಲಿ ಚಂದವಾಗಿ ಒಳ್ಳೆಯವರಾಗಿ ಒಳ್ಳೆಯತನವನ್ನೇ ಎಲ್ಲರಿಗೂ ಕೊಡುತ್ತಾ ನೀವೂ ಸುಖಿಯಾಗಿರುತ್ತಾ ಇತರರಿಗೂ ಸುಖವನ್ನು ಕೊಡುವುದಕ್ಕೆ ಉಪಾಯ 2 ಶಬ್ದದಲ್ಲಿದೆ ಅಂದರು. ಏನು ಕೇಳಿದೆವು? ಯಾವುದು 2 ಶಬ್ದ? ಬಿಡು ಮತ್ತು ಹಿಡಿ. ಬಿಡು ಅಂದ್ರೇನು? ಬಿಟ್ಬಿಡೋದು. ಕೈಯಲ್ಲೊಂದು ಕಲ್ಲಿದೆ, ಹೀಗೆ ಕೈಯನ್ನು ಎತ್ತರಕ್ಕೆ ಇಟ್ಕೊಂಡು ಬಿಟ್ಬಿಟ್ರೆ ಕಲ್ಲು ಎಲ್ಲೋಗುತ್ತೆ? ಕೆಳಗೆ ಹೋಗುತ್ತೆ. ಮೇಲೋಗುತ್ತಾ? ಇಲ್ಲ. ಬಿಡು. ಇನ್ನೊಂದು ಹಿಡಿ. ಟೇಬಲ್ ಮೇಲೆ ಒಂದು ಕಲ್ಲಿದೆ, ಅದನ್ನು ನೀವು ಹಿಡಿತೀರ. ಬಿಡು ಮತ್ತು ಹಿಡಿ, ಇದೆರಡರಲ್ಲಿ ಎಷ್ಟೋ ಜೀವನಕ್ಕೆ ಬೇಕಾದಂತಹ ಉಪದೇಶ ಬರುತ್ತೆ ಅಂದರು. ಅದರ ಬಗ್ಗೆ ವಿಚಾರ ಮಾಡಿ ನೀವು ಸತ್ಯವಾಗಿಯೂ ಕೂಡ ಸುಳ್ಳನ್ನು ಬಿಡಬೇಕಾ ಹಿಡಿಬೇಕಾ? ಸುಳ್ಳನ್ನು ಬಿಡು, ಸತ್ಯವನ್ನು ಹಿಡಿ.
ಆಲಸ್ಯವನ್ನು ಬಿಡು. ಏನನ್ನು ಹಿಡಿಬೇಕು? ಕ್ರಿಯಾಶೀಲತೆ, ಕೆಲಸ ಮಾಡುವ ಗುಣ. ಪರಿಶ್ರಮ, ಆಲಸ್ಯವನ್ನು ಬಿಡು, ಪರಿಶ್ರಮವನ್ನು ಹಿಡಿ. ಅದೇ ಥರ ಕೋಪವನ್ನು ಬಿಡು. ಏನನ್ನು ಹಿಡಿಬೇಕು? ತಾಳ್ಮೆಯನ್ನು, ಪ್ರೀತಿಯನ್ನು, ಸಮಾಧಾನವನ್ನು, ಸಹಿಷ್ಣುತೆಯನ್ನು ಹಿಡಿಬೇಕು. ಈ ಪ್ರಕಾರ ಬಿಡಬೇಕಾದದ್ದನ್ನು ಸರಿಯಾದ ಸಮಯದಲ್ಲಿ ಬಿಟ್ಟರೆ, ಹಿಡಿಯಬೇಕಾದದ್ದನ್ನು ಸರಿಯಾದ ಸಮಯದಲ್ಲಿ ಹಿಡಿದರೆ ಖಂಡಿತ ನೀವು ದಿನ ದಿನಕ್ಕೂ ಕೂಡ ಶಕ್ತಿವಂತರಾಗ್ತೀರ. ದಿನ ದಿನಕ್ಕೂ ಕೂಡ ನಿಮ್ಮ ಮುಖದಲ್ಲಿರುವ ಕಾಂತಿ ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮಲ್ಲಿ ಕಷ್ಟಗಳನ್ನು ಎದುರಿಸುವ ಸಾಮರ್ಥ್ಯ ಮತ್ತು ಒಳ್ಳೆಯ ಅವಕಾಶಗಳನ್ನು ಉಪಯೋಗಿಸಿ ಅದರಿಂದ ನಿಮಗೂ ಇತರರಿಗೂ ಲಾಭ ಬರುವಂತೆ ಮಾಡುವ ಒಂದು ಸಾಮರ್ಥ್ಯ ಹೆಚ್ಚುತ್ತಾ ಹೋಗುತ್ತೆ. ಆ ಪ್ರಕಾರ ನಾವು ವಿಕಾಸಗೊಳ್ಳಬೇಕು. ಎಂದೂ ಕಾಲ ಮಿಂಚಿಲ್ಲ. ಇಲ್ಲಿಯವರೆಗೆ ನೀವು ಆಲಸ್ಯಗಳಾಗಿದ್ದುದಾದರೆ ಇವತ್ತಿಂದ ಆಲಸ್ಯವನ್ನು ಬಿಡಿ ಮತ್ತು ಪರಿಶ್ರಮವನ್ನು ಹಿಡಿದುಕೊಳ್ಳುವಂತಾಗಲಿ. ಈ ರೀತಿಯಲ್ಲಿ ಆ ಅಪ್ಪ ಮಗ ಅವರ ಸಂವಾದವನ್ನು ಕೇಳಿದಿರಿ. ಒಂದನೆಯ ಕಥೆಯಲ್ಲಿ ಅಪ್ಪ ಹೇಳಿದ, ನಾವು ಕೆಲಸ ಮಾಡಬೇಕು, ಹಾಲು ತಾನಾಗಿ ಬೀಳೋದಿಲ್ಲ, ನಾವೇನು ಮಾಡಬೇಕು? ಹಾಲು ಕರಿಬೇಕು. ಅಂದರೆ ಕೆಲಸ ಮಾಡಬೇಕು, ನಮ್ಮಿಂದ ಆಗುವ ಕೆಲಸ ಮಾಡಲೇಬೇಕು. ಆಗ ಬೇರೆ ಎಷ್ಟೋ ಬೇರೆಯವರಿಂದ ಆಗುವುದನ್ನು ಅವರು ಮಾಡಿ ಯಾರಾದರೂ ಮಾಡ್ತಾರೆ. ಆಮೇಲೆ ಪ್ರಕೃತಿ, ದೇವರು ಅವರೆಲ್ಲ ನಮಗೆ ಏನು ಸಿಗಬೇಕೋ ಅದು ಕೊಡ್ತಾರೆ. ನಾವು ಮಾಡಬೇಕಾದ ಒಂದು ಅಂಶವನ್ನು ಮಾಡಬೇಕು. ಎರಡನೆಯ ಅಪ್ಪ ಮಗನ ಸಂವಾದದಲ್ಲಿ ಏನು ಕಲಿತೇವೆ ನಾವು? ನಮ್ಮೊಳಗೆ ಎರಡು ತೋಳಗಳಿವೆ, ಎರಡಕ್ಕೂ ಹಸಿವಾಗಿರ್ತದೆ. ಹಸಿವಾಗಿದೆ ಅಂದ ಕೂಡಲೇ ತಿನ್ನಿಸಬಾರ್ದು. ಏನು ತೋಳ ಇದು, ಏನು ಮಾಡೋಕ್ಕೆ ಹೊಟ್ಟಿದೆ ಅಂತ. ನಾವೆಲ್ಲ ಇಲ್ಲಿ ಕುಳಿತಿರುವಾಗ ಯಾರೋ ಒಬ್ಬ ಓಡೋಡಿ ಬರ್ತಾನೆ, ನಿಮ್ಮ ಹತ್ರ ಚೂರಿ ಇದೆಯಾ, ಒಂದು ಚೂರಿ ಬೇಕು ಅಂತ. ಹೌದಾ, ದೊಡ್ಡದು ಬೇಕಾ ಸಣ್ಣದು ಬೇಕಾ ಚಿಕ್ಕದು ಬೇಕಾ? ದೊಡ್ಡ ಚೂರಿ ಒಳ್ಳೆಯದು ಅಂತ ಒಂದು ದೊಡ್ಡ ಚೂರಿ ಕೊಟ್ಟುಬಿಟ್ಟೆ ಅಂತ. ಅವನು ಸೀದಾ ಅಲ್ಲೋಗಿ ಯಾರಿಗೋ ಹಾಕಿ ಕೊಂದಾಕಿದ. ನಿಮ್ಗೆ ಸಂತೋಷ ಆಗುತ್ತಾ? ಅಯ್ಯೋ, ಈ ಪಾಪಕೃತ್ಯಕ್ಕೆ ನಾನು ಚೂರಿ ಕೊಟ್ಟನಲ್ಲ ಅಂತ. ಅದೇ ಇನ್ನೊಬ್ಬರು ಬರ್ತಾರೆ, ಚೂರಿ ಕೊಡಿ. ಯಾಕೆ? ನಾನೊಂದಿಷ್ಟು ಸೇಬು ಹಣ್ಣು ತಂದಿದ್ದೀನಿ, ಅದನ್ನು ಕತ್ತರಿಸಿ ನಿಮಗೆಲ್ಲ ಹಂಚಬೇಕು ಅಂತ. ಆಗ ನೀವು ಚೂರಿ ಕೊಟ್ಟರೆ ಒಳ್ಳೆಯದಾಗುತ್ತಾ ಕೆಟ್ಟದಾಗುತ್ತಾ? ಆ ಪ್ರಕಾರವಾಗಿ ಕೆಟ್ಟದ್ದನ್ನು ಬಿಡಬೇಕು, ಒಳ್ಳೆಯದನ್ನು ಹಿಡಿಬೇಕು. ಅದನ್ನು ನೀವು ನೆನಪಿಟ್ಕೊಂಡ್ರೆ ಖಂಡಿತ ನಿಮ್ಮ ವಿಕಾಸವಾಗ್ತದೆ. ಊರ್ಧ್ವಗತಿ, ಮೇಲ್ಮೇಲೆ ಬರ್ತೀರ. ಈ ಪ್ರಕಾರವಾಗಿ ಎಲ್ಲ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಜೀವನವೂ ಕೂಡ ಸಾವಿರಾರು ವರ್ಷ ಕಾಲ ಇರೋದಿಲ್ಲ. ಜೀವನ ನೋಡುತ್ತಾ ನೋಡುತ್ತಾ ನೀವೆಲ್ಲರೂ ದೊಡ್ಡವರಾಗ್ತೀರ, ವಯಸ್ಸಾಗುತ್ತೆ, ಜವಾಬ್ದಾರಿಗಳು ಬರ್ತವೆ, ಏನೆಲ್ಲ ಆಗುತ್ತೆ. ಆದ್ದರಿಂದ ತಡ ಮಾಡದೆ ಬಾಲ್ಯದಲ್ಲಿಯೇ, ಚಿಕ್ಕ ವಯಸ್ಸಿನಲ್ಲಿಯೇ ಕೆಟ್ಟದ್ದನ್ನು ಬಿಡುವಂಥದ್ದು, ಒಳ್ಳೆಯದನ್ನು ಸ್ವೀಕರಿಸುವಂಥದ್ದು ಮತ್ತು ಸುಮ್ಮನೆ ಕೂತ್ಕೊಳ್ಳದೆ ಒಳ್ಳೆಯ ಕೆಲಸವನ್ನು ಮಾಡುತ್ತಾ ಇದ್ದರೆ, ಹಾಲು ಕರೆದವರಿಗೆ ಹೇಗೆ ದನವು ಹಾಲನ್ನು ಕೊಡುತ್ತೆಯೋ ಹಾಗೆಯೇ ಈ ಪ್ರಕೃತಿ ನಮ್ಮೆಲ್ಲರಿಗೂ ಸುಖ ಸಂಪತ್ತಿಗಳನ್ನು ಕೊಡುತ್ತೆ. ನಿಮ್ಮೆಲ್ಲರಿಗೂ ತಾಳ್ಮೆಯಿಂದ ಶಾಂತಿಯಿಂದ ಕೇಳಿದ್ದಕ್ಕೆ ಧನ್ಯವಾದಗಳು, ಆಶೀರ್ವಾದಗಳು. ಈ ಸಂಸ್ಥೆಗೆ, ಎಲ್ಲ ಶಿಕ್ಷಕ ವೃಂದಕ್ಕೆ, ವ್ಯವಸ್ಥಾಪಕ ಮಂಡಳಿಗೆ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ಇವಾಗ ಪ್ರಿನ್ಸಿಪಾಲ್ ಅವರು ಮತ್ತು ಅಪ್ಪಾಜಿಯವರು ಎರಡು ಮಾತು ಹೇಳುವುದಿದ್ದರೆ ಹೇಳಬಹುದು, ಹೇಳಿ ಅಂತ ವಿನಂತಿಸ್ತೀನಿ. ಓಂ ನಮಃ ಶಿವಾಯ. ಹರನಿಂದಾಲಧಿಕ ಸದ್ಗುರುವೆಂಬುದನ್ನು ಕೇಳಿ, ಗುರುವೇ ನಿಮ್ಮ ಚರಣವನ್ನು ನುತಿಸುವೆನು, ಕರುಣಾದಿಂದ ನನಗೆ ಕೃಪೆಯಾಗು. ಸ್ವಾನುಭಾವದ ನೆಲೆಯ ನಾನೇನಾಬಲ್ಲೇನೆ, ನೀನೇ ಹೊಳಹೊಕ್ಕು ಏನ ನುಡಿಸಿದೊಡಗನೆ
ನಾವು ನುಡಿವೇನೈ ಗುರುವೆ ಕೃಪೆಯಾಗು. 3 ದಿವಸಗಳಿಂದ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮೆಲ್ಲ ಶಿಕ್ಷಕ ಸಿಬ್ಬಂದಿಗಳಿಗೆ ಮತ್ತು ಎಲ್ಲ ಆಸ್ತಿಕ ಬಂಧುಗಳಿಗೆ ಬೌದ್ಧಿಕ ಆಧ್ಯಾತ್ಮಿಕ ಆಶೀರ್ವಾದವನ್ನು ಮಾಡಿದಂತಹ ಪೂಜ್ಯ ಗುರುಗಳ ಚರಣಕಮಲದಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಹಾಗೆ ಇಷ್ಟೆಲ್ಲ ವ್ಯವಸ್ಥೆಗೆ ಕಾರಣೀಭೂತರಾದಂತಹ ಅಪ್ಪಾಜಿಯವರ ಚರಣಕಮಲಗಳಲ್ಲಿಯೂ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಮಾತೆಯರೇ, ಶಿಕ್ಷಕ ಬಂಧುಗಳೇ, ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ನನ್ನ ಆತ್ಮೀಯ ನಮನಗಳು. ಅಂದಿನಿಂದ ಇಂದಿನ ತನಕ ಪೂಜ್ಯ ಚಿದಾನಂದ ಸ್ವಾಮೀಜಿ ಉತ್ತಮ ಮೌಲಿಕ ಸಂದೇಶಗಳನ್ನು ನಮಗೆ ಉಣಬಡಿಸಿದ್ದಾರೆ. ನಾವೆಲ್ಲರೂ ಸಹ ಅವರ ಆಶೀರ್ವಾದಪೂರ್ವಕ ಮಾತುಗಳಿಂದ ಪ್ರಭಾವಿತರಾಗಿದ್ದೇವೆ. ಪ್ರತಿಯೊಂದು ಸಂದರ್ಭದಲ್ಲಿಯೂ ಸಹ ಒಂದು ಕಥೆಯ ಮೂಲಕ ನಮ್ಮ ಮಕ್ಕಳಿಗೆ, ನಮಗಳಿಗೆ ತಿಳಿಯನ್ನು ಹೇಳುವಂತಹ ಅವರ ವಿಶೇಷವಾದಂತಹ ಕಥೆಯನ್ನು ನಿರೂಪಿಸುವಂತಹ ವಿಧಾನ ನಮಗೆ ತುಂಬ 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 ಖುಷಿಯನ್ನು ನೀಡಿದೆ. ಅಲ್ಲಂತೂ ನಮಗೆ ಹೇಳಿದಂತಹ ಅಕರ್ಮಕ ಮತ್ತು ಸಕರ್ಮಕ ಪ್ರಯೋಗದ ಇದು ವಾಕ್ಯ, ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್, ಯಾವ ರೀತಿ ವಾಕ್ಯವನ್ನು ಬಳಸಬೇಕು, ಯಾವ್ಯಾವ ರೀತಿ ವಾಕ್ಯಗಳು ಎಲ್ಲೆಲ್ಲಿವೆ, ಸಂಸ್ಕೃತದಲ್ಲಿ ಎಷ್ಟಿದೆ, ಹಿಂದಿಯಲ್ಲಿ ಎಷ್ಟು ಪ್ರಯೋಗಗಳಿವೆ, ಕನ್ನಡದಲ್ಲಿ ಎಷ್ಟು ಪ್ರಯೋಗಗಳಿವೆ, ಇಂಗ್ಲೀಷ್ನಲ್ಲಿ ಎಷ್ಟು ಪ್ರಯೋಗಗಳಿವೆ ಅನ್ನುವಂತಹ ಮಾತನ್ನು ಅತ್ಯಂತ ಸರಳ ರೂಪದಲ್ಲಿ ನಮಗೆಲ್ಲ ಹೇಳಿಕೊಟ್ರು. ನಮಗೆ ತುಂಬ ಅನುಕೂಲ ಆಯಿತು. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳಿಗೂ ಅಷ್ಟೇ. ಇವತ್ತು 2 ಕಥೆಗಳನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ಒಂದು ಮಾತು ನೆನಪಕ್ಕೆ ಬರುತ್ತೆ, ಉದಕ ಮಜ್ಜನವಲ್ಲ, ಧೂಪ ಗಂಧವಲ್ಲ. ನಮ್ಮ ಮನೆಯಲ್ಲಿ ಬೇಕಾದಷ್ಟು 1000 ಲೀಟರ್ ನೀರು ಇರುತ್ತೆ, ಆದರೆ ಅದು ಸ್ನಾನ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ನಮ್ಮ ದೇವರ ಮನೆಯಲ್ಲಿ ಬೇಕಾದಷ್ಟು ಧೂಪದ ಬತ್ತಿಗಳು, ಗಂಧದ ಕಡ್ಡಿಗಳು, ಘಮಘಮಿಸುವ ಗಂಧದ ಕಡ್ಡಿಗಳು, ಬೇಕಾದಷ್ಟು ಪೊಟ್ಟಣಗಳಿರ್ತವೆ, ಆದರೆ ಅದು ಪರಿಮಳವಾಗಲಿಕ್ಕೆ ಸಾಧ್ಯ ಇಲ್ಲ. ಉದಕ ಮಜ್ಜನವಾಗಲಿಕ್ಕೆ ಒಂದು ಪ್ರಕ್ರಿಯೆಯನ್ನು ಮಾಡಬೇಕು. ಹಾಗೆ ಧೂಪ ಪರಿಮಳವಾಗಲಿಕ್ಕೆ ಒಂದು ಪ್ರಕ್ರಿಯೆ. ಅದನ್ನು ತಂದು ಕಡ್ಡಿಯನ್ನು, ಬೆಂಕಿ ಕಡ್ಡಿಯನ್ನು ಹೊತ್ತಿಸಿ, ಆ ಗಂಧದ ಕಡ್ಡಿಯನ್ನು ಒತ್ತಿಸಿದಾಗ ಮಾತ್ರ ಪರಿಮಳ ನಮಗೆ ಸಿಗುತ್ತೆ. ಹಾಗೆ ಉದಕ ನೀರನ್ನು ತಂದು ಅಥವಾ ಅದನ್ನು ಬಿಸಿ ಮಾಡಿ ನಾವು ಸ್ನಾನ ಮಾಡಿದಾಗ ಮಾತ್ರ ಸ್ನಾನ ಅಂತ ಆಗುತ್ತೆ, ನಮ್ಮ ದೇಹ ಸ್ವಚ್ಛವಾಗುತ್ತೆ. ಅದೇ ರೀತಿ ಪೂಜ್ಯರು ಅದ್ಭುತವಾದ ಕಥೆಯನ್ನು ಹೇಳಿದ್ರು. ಹಾಲು ನಮ್ಮ ಮನೆಗೆ ಬರಲ್ಲ, ಹಸು ಇದ್ರೂ ದನ ಹಾಲನ್ನು ಕೊಡಲ್ಲ. ದನ ಹಾಲನ್ನು ಕೊಡಬೇಕು, ಅದು ನಾವು ಕರೆಯಬೇಕು, ಅಂದರೆ ಅಲ್ಲಿ ನಾವು ಶ್ರಮವನ್ನು ಹೂಡಬೇಕು. ಅದೇ ರೀತಿ ಒಳ್ಳೆಯದನ್ನು ಅಷ್ಟೇ, ಕೆಟ್ಟದ್ದನ್ನು ಅಷ್ಟೇ. ಒಳ್ಳೆಯದನ್ನು ಮಾಡಿ ವರವನ್ನು ಕೇಳುವ ಅವಶ್ಯಕತೆ ಇಲ್ಲ, ಕೆಟ್ಟದ್ದನ್ನು ಮಾಡಿ ಶಾಪವನ್ನು ಕೇಳುವಂತಹ ಅವಶ್ಯಕತೆ ಇಲ್ಲ. ಎರಡೂ ಸಹ ನಮ್ಮಲ್ಲೇ ಇವೆ ಅನ್ನುವಂತಹ ಮಾತನ್ನು 2 ಕಥೆಗಳ ಮೂಲಕ, ಒಂದು ಇಡೀ ಮತ್ತೆ ಬಿಡು. ಒಳ್ಳೆಯದನ್ನು ಹಿಡಿದ್ರೆ ಒಳ್ಳೆಯದಾಗತ್ತೆ, ಕೆಟ್ಟದ್ದನ್ನು ಹಿಡಿದ್ರೆ ಕೆಟ್ಟದ್ದಾಗತ್ತೆ. ಅಂದಿನಿಂದ ಇಂದಿನ ತನಕ ಪೂಜ್ಯರು ನಮಗೆ, ನಾವು ಶಿಕ್ಷಕರೆಲ್ಲ ತಮಾಷೆಯಾಗಿ ಮಾತನಾಡ್ತಿದ್ರು. ಪೂಜ್ಯರೊಬ್ಬರಿದ್ದರೆ ನಮಗೆ PT ಅದನ್ನು ಹೇಳ್ಕೊಟ್ರು. ಆಫ್ರಿಕಾ ಕರ್ಕೊಂಡೋಗಿದ್ರು, ಚಿನ್ನದ ಏನಾಯಿತು, ನಮ್ಮ ಕೋಲಾರದ ಜಿಯೋಗ್ರಫಿಯನ್ನು ಹೇಳ್ಕೊಟ್ರು, ಕನ್ನಡವನ್ನು ಹೇಳ್ಕೊಟ್ರು, ಹಾಗೆ ಇಂಗ್ಲೀಷ್ ಹೇಳ್ಕೊಟ್ರು,
ಹಿಂದಿ, ಸಂಸ್ಕೃತ ಎಲ್ಲನೂ ಹೇಳ್ಕೊಟ್ರು. ನಮ್ಮ ಮ್ಯಾಥಮೆಟಿಕ್ಸ್ ಮಾಸ್ಟ್ರು, ಲೆಕ್ಕಾಚಾರಿಗಳು ಪ್ರತಿಯೊಂದ್ರೂ ಎಲ್ಲ ಹೇಳ್ಕೊಟ್ರು ಸರ್. ಮ್ಯಾಥಮೆಟಿಕ್ಸ್ ಮಾತ್ರ ಹೇಳ್ಕೊಡ್ಲಿಲ್ಲ. ಆದರೆ ಮ್ಯಾಥಮೆಟಿಕ್ಸ್ನೂ ಹೇಳ್ಕೊಟ್ರು, ನಮಗೆ ಗೊತ್ತಾಗಲಿಲ್ಲ ಅಷ್ಟೇ. ಆದರೆ ಮ್ಯಾಥಮೆಟಿಕ್ಸ್ ಭಾಷೆಯಲ್ಲಿ ಹೇಳ್ಕೊಡ್ಲಿಲ್ಲ. ನಿಮಗೆ ಗೊತ್ತಿದೆಯಲ್ವಾ, ಪ್ಲಸ್ ಇಂಟು ಪ್ಲಸ್, ಏಯ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್. ಪ್ಲಸ್ ಅಂದ್ರೆ ಏನು ಗೊತ್ತಾ? ನಮ್ಮ ಇಲ್ಲಿ ಪ್ಲಸ್ ಅಂದ್ರೆ ಒಳ್ಳೆಯದು, ಇಂಟು ಪ್ಲಸ್ ಇನ್ನೊಂದು ಪ್ಲಸ್ ಏನು ಗೊತ್ತಾ? ಆ ಒಳ್ಳೆಯದನ್ನ ಮಾಡಿದರೆ ಈಕ್ವಲ್ಸ್ ಫಲಿತಾಂಶ ಏನು? ಪ್ಲಸ್ ಅಂದ್ರೆ ಪಾಸ್ ಆಗ್ತೀರಿ. ಒಳ್ಳೆಯದನ್ನ ಮಾಡಿದರೆ ಪಾಸ್ ಆಗ್ತೀರಿ. ಪ್ಲಸ್ ಇಂಟು ಮೈನಸ್, ಮೈನಸ್ ಅಂದ್ರೆ ಪ್ಲಸ್ ಒಳ್ಳೆಯದನ್ನ, ಮೈನಸ್ ಅಂದ್ರೆ ಮಾಡದೆ ಹೋದರೆ. ಒಳ್ಳೆಯದನ್ನು ಮಾಡದೆ ಹೋದ್ರೆ ರಿಸಲ್ಟ್ ಏನು? ರಿಸಲ್ಟ್ ಫೇಲ್, ಮೈನಸ್ ಆಗುತ್ತೆ. ಅದೇ ರೀತಿ ಮೈನಸ್ ಇಂಟು ಪ್ಲಸ್ ಅಲ್ವಾ? ಮೈನಸ್ ಇಂಟು ಪ್ಲಸ್, ಕೆಟ್ಟದ್ದನ್ನ ಮಾಡಿದರೆ ಮೈನಸ್, ಕೆಟ್ಟದಾಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್. ಮೈನಸ್ ಅಂದ್ರೆ ಕೆಟ್ಟದ್ದನ್ನ, ಇನ್ನೊಂದು ಮೈನಸ್ ಅಂದ್ರೆ ಮಾಡದೆ ಹೋದ್ರೆ ರಿಸಲ್ಟ್ ಪ್ಲಸ್, ಒಳ್ಳೇದಾಗುತ್ತೆ.